ನೋಡಿ, ನಿನ್ನೆ ತಾನೇ ಏನು ಹಿಂಗಾಗ್ಬಿಟ್ಟದೆ ಇದು. ನಿನ್ನೆ ತಾನೇ ನಾವು ಕೆಮ್ಮಣ್ಣಗುಂಡಿ ಹೋಗಿ ಇಲ್ಲಿ ಬಂದು ಉಳ್ಕೊಳ್ತೀವಿ. ತದನಂತರ ನೀರು ಎತ್ಕಪ್ಪ, ನೀರು ಬಿಡ್ವಾ. ಯಾವುದು ಇದು ಇದೆಂಥದ್ದು ಝೆಡ್ ಲಾಡ್ಜ್ ಏನೋ ಬರ್ತದೆ ಅದು. ಎಲ್ಲಿ ಅಣ್ಣವ್ರು ಕಾಣಿಸ್ತಾ ಇಲ್ಲ. ರೂಮು ಚೆನ್ನಾಗಿತ್ತು, ಪರವಾಗಿಲ್ಲ. ಸಮೃದ್ಧಿ ನೋಡಿ, ಇದೊಂದು ಲಾಡ್ಜ್, ಇದು ಝೆಡ್ ಲಾಡ್ಜ್ ಅಂತ. ಲಾಕ್ ಮಾಡ್ದಾ? ಇದು ಯಾವುದು, ಎಂಥ ಊರು ಇದು? ಬಣ್ಣ ಊರ? ಬಳ್ಳಾವರ. ಎಲ್ಲ ಇಲ್ವಲ್ಲ ಅವರು. ಬಳ್ಳಾವರ. ಕೀ ಹಂಗ್ಯಾ? ಓಕೆ, ಬೆಳಗ್ಗೆ ಅಪ್ಪಾಜಿಯವರ ದರ್ಶನ ಆಯಿತು. ನೀವು ಮಾಡ್ಕೊಳ್ಳಿ. ಈ ಬಳ್ಳಾವರ ಬಿಟ್ಟು ಈಗ ಬರಪ್ಪ, ನಾವು ತರೀಕೆರೆ ಮಾರ್ಗವಾಗಿ ಹೋಗ್ತಾಯಿದ್ದೀವಿ. ಅಲ್ಲಿ ನನ್ನ ಬಹುದಿನದ ಕನಸು ಒಂದು ಡ್ಯಾಮ್ ಇದೆ, ಭದ್ರಾ ಡ್ಯಾಮ್ ಅಂತ. ಒಂದು ಡ್ಯಾಮ್ನ ಒಂದು ವೀಡಿಯೋನ ಸರಿ ಹಿಡಿತೀನಿ, ದಯವಿಟ್ಟು ನಿರೀಕ್ಷಿಸಿ. ನೋಡಿ, ನಾವು ಕೆಮ್ಮಣ್ಣಗುಂಡಿ ಮಾರ್ಗವಾಗಿ ನೋಡಿ ಈ ಸ್ಥಳಕ್ಕೆ ಬಂದಿದ್ದೀವಿ. ಇದು ಯಾವುದೋ ಲಿಂಗದ ಹಳ್ಳಿ ಅಂತದೆ. ನಾವು ಈ ಕಡೆಯೂ ಸಹ ಹೋಗ್ಬೋದು. ಕಡೂರು, ಬೀರೂರು, ಬಳ್ಳಿಗನೂರು, ಯಾವುದಾದ ಒಗರೆಹಳ್ಳಿ ಈ ಕಡೆನೂ ಹೋಗ್ಬೋದು. ಸದ್ಯಕ್ಕೆ ಆ ಕಡೆ ಬೇಡ. ನಾವು ಏನೋ ಭದ್ರಾ ಡ್ಯಾಮ್ ನೋಡಬೇಕು. ನನ್ನ ಡ್ಯಾಮು ಅಂದರೆ ನಂಗೆ ಭಾಳ ಇಷ್ಟ. ಯಾಕಂದರೆ ನಿಮ್ಗೆ ಗೊತ್ತು, ನಾವು ಮೆಟ್ಟೂರು ಡ್ಯಾಮು ವೀಡಿಯೋ ಹಾಕಿದೆ, ಏನೋ ವ್ಯೂಸ್ ಬಂದದ್ದೇ. ಜನ ನೋಡಿದ್ದು, ನನಗೆ ಬೈದದ್ದು ಯಾಕೆ ಹೇಳ್ತೀರಾ? ಇದು ತರೀಕೆರೆನೇ, ಇದು ಇನ್ನೂ ಮುಂದೆ ಹೋಗ್ಬೇಕಾ? ಲಿಂಗದಹಳ್ಳಿ ಇದು ಯಾವುದೋ ತ್ಯಾಗದ ಬಾಗಿ ದೊಡ್ಡ ನಿಂಗೇನಹಳ್ಳಿ ನಂದಿ ಬಟ್ಲು ನೋಡಿ, ಲೆಫ್ಟ್ಗೆ ಹೋದರೆ. ಈಗ ನಾವು ಸ್ಟ್ರೈಟ್ ಹೋದ್ರೆ ತರೀಕೆರೆ ಏರಿ ಮೇಲೆ 3 ತಲೆ ಕರಿ ಕುರಿ ಮರಿ ಮೇಯ್ತಿತ್ತು ಅಂತನ್ಬೇಕು. ಈಗ ಇಲ್ಲೇ ಅದಲ್ಲ ಕೆರೆ, ಏನು ಹಿಂಗಾಗದಾಗ್ತವ್ರೆ. ಚರಂಡಿ ನೀರು ಬಿಡೋಕ್ಕೆ ಎಲ್ಲ ಯಾವ ಊರಿಗೆ ಹೋಗೋ ಈ ಅಸಹ್ಯ ಮಾತ್ರ ತಪ್ಪಲ್ಲ. ಊರಿಂದ ಹೊರಗಡೆ ಈ ಥರ ಎಲ್ಲ ಕಲುಷಿತ. ನಮ್ಮ ಕಡೆನೂ ಅಷ್ಟೇ, ಎಲ್ಲ ಕಡೆನೂ ಯಾವ ಊರು ನೋಡಿ ಅದು ಹಿಂಗೆ. ಇದಕ್ಕೇನಾರು ಪಂಚಾಯಿತಿಗಳು ವ್ಯವಸ್ಥೆ ಮಾಡಬೇಕು. ಕಸವನ್ನು ರೋಡ್ಗೆ ಬಿಸಾಡೋದೇ ಇರೋ ಥರ ನೋಡ್ಕೊಬೇಕು. ನೋಡಿ ನೋಡ್ರಿ, ಎಷ್ಟು ಅಸಹ್ಯ ಇದು. ಏನು ಮಾಡೋಕ್ಕಾಗಲ್ಲ. ನಮ್ಮಲ್ಲೂ ಅಷ್ಟೇ, ನಮ್ಮ ಕೌದಳ್ಳಿ ಆ ಭಾಗ ಎಲ್ಲ ರೋಡ್ಗೆ ಬಿಸಾಕ್ತಾರೆ. ದಯವಿಟ್ಟು ಇದನ್ನೆಲ್ಲ ಸಂಬಂಧಪಟ್ಟಂತಹ ಗ್ರಾಮ ಪಂಚಾಯಿತಿಗಳು ಈ ರಸ್ತೆ ಎಡ ಮತ್ತು ಬಲ ಬದಿಯಲ್ಲಿ ಏನು ಪ್ರಯೋಜನ ಬನ್ನಿ, ಅವ್ರಿಗೆ ಹೇಳೋದು ಏನು ಪ್ರಯೋಜನ? ಸರ್ಕಾರ ಆಜ್ಞೆ ಓಡಿಸ್ಬೇಕು, ಅರ್ಥ ಆಯ್ತಾ? ಊರುಗಳಲ್ಲಿ ಸ್ವಚ್ಛತೆ ಕಾಪಾಡಿ, ಪರಿಸರ ಕಾಪಾಡಿ. ಸರ್ಕಾರದ ವೈಫಲ್ಯತೆ ಇದ್ದಾಗ ಪಂಚಾಯಿತಿ ಕೇಳಿ ಏನು ಪ್ರಯೋಜನ? ಅವರು ಏನೂ ಮಾಡೋಕ್ಕಾಗಲ್ಲ, ಮಾಡೋದು ಇಲ್ಲ. ಸರ್ಕಾರ ಕ್ರಮ ತಗೊಳ್ಳಲ್ಲ ಅಂದಾಗ ಪಂಚಾಯಿತಿ ಅವರು ಬೇಜವಾಬ್ದಾರಿತನದಿಂದನೇ ಇರ್ತಾರೆ. ನೋಡಿ ಹೆಂಗೆ ಎಲ್ಲ ಕಡೆನೂ ಇದೆ. ಇಲ್ಲಿ ಅಂತಲ್ಲ, ಎಲ್ಲ ಕಡೆನೂ ಹಾಗೆ. ಊರು ಬಿಟ್ಟು ಹೊರಗಡೆ ಬರ್ತಿದೆ. ಕೆಲವೊಂದು ಕಡೆ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಶಿಸ್ತಾಗಿ, ಏನು ಮಾಡೋಕ್ಕಲ್ಲ. ಅವೆಲ್ಲ ಗ್ರಾಮ ಪಂಚಾಯಿತಿಗಳ ವೈಫಲ್ಯತೆ.
ಯಾವುದಿದು ಕೆಂಚಾಪುರ, ಗುಳ್ಳದ ಮನೆ, ಕೆಂಚನಹಳ್ಳಿ, ಮಲ್ಲೇನಹಳ್ಳಿ. ಇಲ್ಲಿ ಎಡಗಡೆ ಹೋದರೆ ತರೀಕೆರೆ ರೋಡನ್ನು ಅನುಸರಿಸಿ ಹೋಗ್ತಾಯಿದ್ದೀನಿ. ಇಲ್ಲೊಂದು ಹೆಬ್ಬಾಗಿಲಿದೆ, ಸೂಪರಾಗಿದೆ. ಎಲ್ಲ ನಮ್ಮ ಚಂದಾದಾರರು ಎಲ್ಲೆಲ್ಲಿದ್ದಾರೋ ಗೊತ್ತಿಲ್ಲ. ದಯವಿಟ್ಟು ಒಂದು ಕಮೆಂಟ್ ಹಾಕಿ, ಸಾರ್ ನಮ್ಮೂರು ಸಾರ್, ನಮ್ಮ ಕೇರಿ ಸಾರ್, ನಮ್ಮ ಏರಿಯಾ ಸಾರ್ ಅಂದ್ಕೊಂಡು. ತರೀಕೆರೆ ಹೋಗಿ ಭದ್ರಾ ಡ್ಯಾಮ್ ವೀಕ್ಷಣೆ ತೋರಿಸ್ತೀನಿ ನೋಡಿ. ತರೀಕೆರೆ ಟೌನು ಎಡಗಡೆ, ಆಮೇಲೆ ಬಲಕ್ಕೆ ಹೋದರೆ ತುಮಕೂರು. ನಾನು ತುಮಕೂರಿಗೆ ಹೋಗಿ ನಮ್ಮ ಊರಿಗೆ ಹೊರಟೋಗ್ಬೋದು ಗುರು. ಟೌನ್ ಬೇಡವಾ? ಎಲ್ಲಿ ನೋಡಪ್ಪ ಸ್ವಲ್ಪ. ಹಾಂ ಟೌನ್ ಒಳಗಡೆ ಇದು ಟೌನಿಂದ ಹೊರಗಡೆ ಹೌದು. ಅದು ಟೌನ್ಗೆ ಹೋಗೋ ಅವಶ್ಯಕತೆ ಇಲ್ಲ. ನಾನಾಗಲೇ ಹೇಳಿದ್ನಲ್ಲ. ಏನ್ರಿ ಇದು ಸೇತುವೆ ಹಿಂಗದ ಚಾನಲ್. ನ್ಯಾಷನಲ್ ಹೈವೇ ಕಣ ಇದು. ತರೀಕೆರೆ ಒಳಗಡೆ ಹೋದರೆ ಟೌನು. ನಾವು ಲೆಫ್ಟ್ ತಗೊಂಡಿದ್ದೀವಿ, ಬೈಪಾಸ್ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಇದು ಶಿವಮೊಗ್ಗ ಸ್ಟ್ರೈಟು, ಮತ್ತಿಗನ್ನಾಳು, ತರೀಕೆರೆ ಬಲಕೆ. ಏನ್ರಿ ಇಲ್ಲಿ ಇರೋದು ವ್ಯೂ. ಅಯ್ಯೋ ಅಪ್ಪ, ಏನು ರಸ್ತೆ ಮರ ಇದು. ಸೂಪರ್. ನಾನು ಕರ್ನಾಟಕದಲ್ಲಿದ್ದ ಯಾವ್ದಾರ ಬೇರೆ ದೇಶದಲ್ಲಿದ್ದಾನೋ ನನಗೆ ಅರ್ಥವಾಯ್ತಿಲ್ಲ. ಸಖತ್ತ ಮಾಡೋರ ರೋಡ್ ಮಾತ್ರ. ಏನ್ರಿ ಇದು ಸೂಪರಾಗಿದೆ. ನೋಡಿ, ಏನು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ರೋಡು. ಎಷ್ಟು ಅಗಲ ಅದ ಗುರು ರೋಡು. ಗ್ರೇಟ್ ಬಿಡಪ್ಪ. ಸೊ ನಾವು ನಮ್ಮ ವಲಯಗಳನ್ನು ನೋಡಿ ನಾವೇನು ಅನ್ಕೋತೀವಿ, ನಮ್ಮ ರಾಜ್ಯವೇ ಹಿಂದುಳಿದದೆ ಅಂತ ತಿಳ್ಕೊತೀವಿ. ಅರ್ಥ ಆಯ್ತಾ? ನಮ್ಮ ವಲಯಗಳು ಅಂದರೆ ನಮ್ಮ ಚಾಮರಾಜನಗರ, ಆಮೇಲೆ ಹನೂರು, ಈ ಕೊಳ್ಳೇಗಾಲ, ಈ ಭಾಗ, ನಮ್ಮ ಸುತ್ತಮುತ್ತ ಈ ಪ್ರದೇಶಗಳು ನೋಡಿದಾಗ ಏನನ್ಸುತ್ತೆ ನಮಗೆ, ನಾವು ತುಂಬ ತೀರ ಹಿಂದುಳಿದ್ಬಿಟ್ಟವೆ ಅನಿಸ್ತದೆ. ಇಡೀ ರಾಜ್ಯವೇ ಹಿಂದುಳಿದದೆ ಅನಿಸುತ್ತೆ. ಆದರೆ ರಾಜ್ಯ ಕೆಲವು ಕಡೆ ಭಾಳ ಚೆನ್ನಾಗಿ ಅಭಿವೃದ್ಧಿ ಹೊಂದಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಭದ್ರಾವತಿ 19 ಕಿಲೋಮೀಟ್ರ್ ಇದೆ, ಬಟ್ ಬೈಪಾಸ್ ರಸ್ತೆ ಮಾತ್ರ ಮಸ್ತಾಗಿದೆ. ಸಖತ್ತ ಮಾಡಿದಾರೆ. ಇದು ನಿಜಕ್ಕೂ ನಮ್ಮ ಕರ್ನಾಟಕ ಯಾವ ರಾಜ್ಯ ಅನಿಸ್ತದೆ ನನಗೆ. ಯಾಕಂದ್ರೆ ಆ ರೀತಿ ಕೆಲಸ ಇದೆ ಇಲ್ಲಿ. ಏನು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಕೆಲಸ ಅಂದರೆ ಅಬ್ಬಬ್ಬಬ್ಬ. ಈ ಭಾಗದ ಜನಪ್ರತಿನಿಧಿಗಳು ತುಂಬ ಆಸಕ್ತಿ ವಹಿಸಿ ಕೆಲಸ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಬಯಸ್ತೀನಿ. ಹೆಂಗಾಯ್ತೆ ನೋಡಿ ರಸ್ತೆ. ಅಬ್ಬ, ಏನು ಈ ಹೈವೇಲಿ ಹೋಗ್ತಾ ಇದ್ದಾರೆ. ಎಷ್ಟು ಬೇಗ ಹೋಗಿ ಸೇರ್ಬೋದು ಗೊತ್ತಾ? ಬೇಗ ಹೋಗ್ಬೋದು. ಭದ್ರಾ ಅಣೆಕಟ್ಟು, ಹಬ್ಬ. ಇನ್ನು ಲೆಫ್ಟ್ ತಗೋತೇನೆ ನೋಡ್ರಿ. ಭದ್ರಾ ಅಣೆಕಟ್ಟು ತೋರಿಸ್ತೀನಿ ನಾನು. ಈ ರಸ್ತೆ ನೋಡಿ ನಾನು ಫಿದಾ ಆಗ್ಬಿಟ್ಟೆ ಬಿಡ. ಇಲ್ಲಿ ಹೋಗಿ ಲೆಫ್ಟಾ ಏನಪ್ಪ? ಶಿವಮೊಗ್ಗ ಸ್ಟ್ರೈಟು, ಚಿಕ್ಕತ್ತೂರು, ತರೀಕೆರೆ ಬಲಕ್ಕೆ, ಎಡಕ್ಕೆ ಚಿಕ್ಕತ್ತೂರು. ನೋಡ್ರಿ ಹೆಂಗಿದೆ ವ್ಯೂ. ನೈಸ್ ವ್ಯೂ. ನಾವು ನಮ್ಮ ಕರ್ನಾಟಕದಲ್ಲಿ ಈ ತರಹದ ಒಂದು ಬೈಪಾಸ್ ರಸ್ತೆಯನ್ನು ಯಾರಾದರೂ ವೀಡಿಯೋದಲ್ಲಿ ತೋರಿಸಿದರೆ ನನಗೆ ಸ್ವಲ್ಪ ಲಿಂಕ್ ಕಳಿಸ್ಕೊಡಿ. ಹೇಗಿದೆ ನೋಡ್ರಿ ಬೈಪಾಸ್ ರಸ್ತೆ. ಏನು ಸಖತ್ತಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಕೆಲವರು ಅಂತಾರೆ ನಮ್ಮನ್ನ ಬರೀ ರೋಡೇ ತೋರಿಸ್ತಿದೆ ಅಂತಾರೆ. ಆ ರೋಡಲ್ಲಿ ಇರತಕ್ಕಂಥ ಮಹಿಮೆ ನಿಮ್ಗೇನು ಗೊತ್ತು? ರೋಡು, ಊರು, ಕೇರಿ ಭಾಳ ಅದ್ಧೂರಿಯಾಗಿರ್ತದೆ, ನಿಮ್ಗೆ ಗೊತ್ತಾಗಲ್ಲ. ಆಮೇಲೆ ಇದು ದಿಂಬಗಳು, ತಿರುವುಗಳು ಅವೆಲ್ಲ ಚೆನ್ನಾಗಿರ್ತದೆ. ನಮ್ಮ ವೀಡಿಯೋಗಳಲ್ಲಿ ಅದರಲ್ಲೇ ಹೆಚ್ಚು ಪ್ರಚಾರ ಆಗಿರೋದು. ಆದ್ದರಿಂದ ನಾನು ಅದೇ ತರಹದ ವೀಡಿಯೋಗಳನ್ನ ಹಾಕ್ತೀನಿ. ರೋಡಿನ ಮಹಿಮೆ ನೋಡಿ, ಎಷ್ಟು ಚೆನ್ನಾಗದ ರೋಡು ಇದು. ಎಷ್ಟು ದೊಡ್ಡದಾಗಿ ಮಾಡೋರೆ ಗುರು ರೋಡ. ಅಬ್ಬಬ್ಬಬ್ಬಬ್ಬ.
ಅಲ್ಲಿ ತನಕ ಮಾಡಿದಾರಲ್ಲ. ಹಾಂ, ತುಂಬ ಚೆನ್ನಾಗೈತೆ ರೋಡು. ಇಲ್ಲಿ ನಮಗೆ ಭದ್ರಾ ಅಣೆಕಟ್ಟು ಸಿಗುತ್ತೆ ಬಂಧುಗಳೇ. ನಾನು ಭದ್ರಾ ಅಣೆಕಟ್ಟಿನ ಒಂದು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ಕೊತೀನಿ, ಯಾಕಂದರೆ ವಿಡಿಯೋ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ಮುಂದಿನ ವಿಡಿಯೋದಲ್ಲಿ ಭದ್ರಾ ಅಣೆಕಟ್ಟಿನ ವೀಕ್ಷಣೆ ಪಡೆಯಿರಿ ಅಂತ ಹೇಳ್ತಾ, ಇಲ್ಲೊಂದು ಸೇತುವೆನೂ ಸಿಗುತ್ತೆ, ಇಲ್ಲೊಂದು ಇದೆ. ಇಲ್ಲಿ ಏನೋ ಒಂಥರ ಇಲ್ಲೊಂದು ಯಾವುದೋ ಒಂದು ಚಿಕ್ಕದಾದ ಒಂದು ಅಣೆಕಟ್ಟೆನೋ ಅದೇ ಇಲ್ಲಿರುವೆ, ಚೆಕ್ ಡ್ಯಾಮ್ ಏನೋ ಇದೆ. ಸೊ ನಾನು ಮ್ಯಾಪಲ್ಲಿ ನೋಡಿದ್ದು, ಈಗ ಮೂವ್ ಆದರೆ ಗೊತ್ತಾಗುತ್ತೆ. ಇದು ಮುಗಿದ ನಂತರ ನಮಗೆ ಲೆಫ್ಟಾ, ಅಯ್ಯಯ್ಯೋ ಮುಗಿತಲ್ಲಪ್ಪ ಕತೆ. ಓಕೆ, ಮುಂದಿನ ವೀಡಿಯೋ ವೀಕ್ಷಣೆ ಮಾಡಿ. ಈಗ ಲೆಫ್ಟ್ ಅವರೇ ನಮಗೆ ಭದ್ರಾ ಅಣೆಕಟ್ಟು. ಥ್ಯಾಂಕ್ ಯು. ಶಿವಮೊಗ್ಗ ಸ್ಟ್ರೈಟು. ಅಲ್ಲಲ್ಲ, ನನಗೆ ಈ ರೋಡ್ ಬಿಡೋಕ್ಕೆ ಮನ್ಸಿಲ್ವಲ್ಲಪ್ಪ. ಏನು ಮಾಡೋದು, ಭದ್ರಾ ಅಣೆಕಟ್ಟು ಕವರ್ ಮಾಡಬೇಕು.